ನಮಸ್ಕಾರ ಎಲ್ರಿಗೂ. ಏನೋ ಜೀವನನೇ ಸಾಕಾಗೋಗಿದ್ದಾರೆ, ಜೀವನದಲ್ಲಿ ಬಹಳ ಕಷ್ಟ ಇದೆ ನನಗೆ ಐ ಆಮ್ ಫೇಸಿಂಗ್ ಎ ವೆರಿ ಟಫ್ ಟೈಮ್ಸ್, ತುಂಬಾ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ಯಾರೋ ಒಬ್ರು ನಿಮ್ಮ ಸ್ನೇಹಿತರು ನಿಮ್ಗೊಂದು ಸಲಹೆ ಕೊಡ್ತಾರಲ್ಲ, ಒಂದ್ಸಲಿ ಅಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಬನ್ನಿ, ನಿಮ್ಗೆ ಏನ್ ಕಷ್ಟ ಇದೆಯೋ ಅದನ್ನ ಕೇಳ್ಕೊಳ್ಳಿ, ನಿಮ್ಗೆ ಪರಿಹಾರ ಆದ್ರೂ ಆಗ್ಬಹುದು ಅಂತ. ಈ ತರ ನಾವು ಬಹಳ ಜನ ಸಲಹೆ ಕೊಡೋದನ್ನ ನಾವು ನೋಡಿದೀವಿ ಅಲ್ವಾ. ನಾವು ಕೂಡ ಸ್ವಯಂ ಅನುಭವಿಸಿದೀವಿ. ಯಾಕೆ ಆತರ ಹೇಳ್ತಾರೆ ಅಂತ ನಾವು ಕೊಂಚ ಯೋಚನೆ ಮಾಡಿದ್ರೆ, ಅವ್ರು ಕೂಡ ಯಾವ್ದೋ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿರ್ತಾರೆ. ಅವ್ರಿಗೆ ಇನ್ನೊಬ್ರು ಯಾರೋ ಹೇಳಿರ್ತಾರೆ, ಈ ತರ ಒಂದು ಕಷ್ಟ ಅಂತ ಹೇಳಿದ್ರೆ ನೀವು ಆ ಜಾಗಕ್ಕೆ ಹೋಗಿ ಬನ್ನಿ, ಅಲ್ಲಿ ಹರಕೆ ಕಟ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ, ನಾನು ಅದನ್ನ ನೋಡಿದೀನಿ, ನಮಗೂ ಒಂಥರ ಅನುಭವ ಆಗಿತ್ತದು ಅಂತ ಹೇಳಿ ನಿಮ್ಗೆ ಅವರು ಸಮಾಧಾನ ಪಡಿಸಿ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇರೋ ಒಂದು ಘಟನೆಗಳಿಗೆ ನಾವು ಯಾವ್ದೋ ಒಂದು ಜಾಗಕ್ಕೆ ಹೋಗಿ ಬಂದ್ರೆ ಪರಿಹಾರ ಸಿಗುತ್ತೆ ಅನ್ನೋದು ನಂಬಿಕೆ. ಅದೇ ತರ ಬಹಳ ಮಂದಿ ಒಂದು ಶಕ್ತಿನ ಈ ತರ ಅವ್ರಿಗೆ ಒಂದು ಪದದ ಅರ್ಥ ಗೊತ್ತಿಲ್ಲ, ಅದನ್ನ ಅವರು ದೇವರು ಅಂತ ಅನ್ಕೊಂಡು ಆ ಜಾಗಕ್ಕೆ ಹೋಗಿ ಅವರು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿ ಬರ್ತಾರೆ ಅಲ್ವಾ. ಪ್ರಪಂಚದಲ್ಲಿ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ನಂಬಿಕೆ ಅನ್ನೋದು ಸ್ವಯಂ ಪ್ರೇರಿತವಾಗಿ ಬರಬೇಕು. ಯಾರು ನಂಬಿಕೆನ ಒಂದು ಫೋರ್ಸಿಬ್ಲಿ ಹೇರಬಾರ್ದು. ನಿಮಗೆ ಯಾವ್ದಾದ್ರ ಮೇಲೆ ಒಂದು ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ನೀವೇ ಅದು ಸ್ವಯಂ ಪ್ರೇರಿತವಾಗಿ ಬರ್ಸ್ಕೋಬೇಕು. ಯಾರೋ ಹೇಳಿದ್ರು ಈ ತರ ಇದೆ, ಯಾರೋ ಹೇಳಿದ್ರು ಅದು ಶ್ರೇಷ್ಠ, ಯಾರೋ ಹೇಳಿದ್ರು ಅದು ತುಂಬಾ ಒಳ್ಳೇದು ಅಂತ ಹೇಳಿ ನಿಮ್ಗೆ ಫೋರ್ಸ್ ಮಾಡಿ ಒಂದು ನಂಬಿಕೆನ ಹೇರಕ್ ಹೋದ್ರೆ ಅದು ನಂಬಿಕೆ ಆಗಿರಲ್ಲ, ಅದು ಮ್ಯಾನಿಪುಲೇಷನ್ ಅಂತ ಹೇಳ್ತಾರೆ. ಜನರಿಗೆ ನಾವು ಒಂದು ಕ್ಲಾರಿಟಿ ಕೊಡ್ಬೇಕು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ದೇವ್ರು ಅಥವಾ ಒಂದು ಶಕ್ತಿ ಅನ್ನೋದು ಇರಲ್ಲ. ಅದೆಲ್ಲ ನಮ್ಮ ಒಂದು ನಂಬಿಕೆ ಮೇಲೆ ಹೋಗುತ್ತೆ. ಈಗ ನಾನು ಏನ್ ನಂಬ್ತೀನಿ ಅದನ್ನ ನೀವು ನಂಬೇಕು ಅಂತ ಏನು ಡಾಕ್ಯುಮೆಂಟೇಶನ್ ಇಲ್ಲ, ಅಂದ್ರೆ ಎಲ್ಲೂ ಕೂಡ ಅದು ಬರ್ದಿಟ್ಟಿಲ್ಲ. ಒಬ್ರು ನಂಬಿದ್ನ ಎಲ್ಲರೂ ನಂಬ್ಕೊಂಡು ಹೋಗ್ಬೇಕು ಅಂತ. ನನ್ನ ನಂಬಿಕೆನೇ ಬೇರೆ ಇರುತ್ತೆ, ನಿಮ್ಮ ನಂಬಿಕೆನೇ ಬೇರೆ ಇರುತ್ತೆ. ಹಾಗೆ ವಿಶ್ವದಲ್ಲಿ ಹಲವಾರು ಜನ ತಮಗೆ ತೋಚಿದಂಗೆ ಅವರು ಏನೇನ್ ಬೇಕೋ ಅದನ್ನ ನಂಬ್ತಾರೆ. ನೀವು ನಂಬ್ತೀರಾ ಅಥವಾ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದು ನಿಮಗೂ ಮತ್ತು ದೇವ್ರಿಗೂ ಒಂದು ಡೈರೆಕ್ಟ್ ಕನೆಕ್ಷನ್ ಇಟ್ಕೋಬೇಕು. ಅಂದ್ರೆ ಈ ಮಧ್ಯ ನಿಮ್ಮ ನಂಬಿಕೆ ಮತ್ತೆ ನಿಮ್ಮ ಒಂದು ಆಚಾರ ವಿಚಾರಗಳ ಮಧ್ಯೆ ಇನ್ನೊಬ್ರು ಯಾರಾದ್ರೂ ನಿಮ್ ಇಂಟರ್ಫಿಯರ್ ಆಗಿ, ಇಲ್ಲ ಅದು ಹಾಗೆ ಮಾಡ್ಬಿಡಿ, ಹೀಗ್ ಮಾಡಿ, ಹಿಂಗ್ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ, ಹಂಗ್ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ, ಈ ತರ ಮಾಡಿದ್ರೆ ದೇವ್ರು ನಿಮ್ಗೆ ಸಂಪತ್ತು ಕೊಡ್ತಾನೆ, ಸುಖ ಕೊಡ್ತಾನೆ, ಹಿಂಗ್ ಮಾಡಬೇಡಿ, ಹೀಗ್ ಮಾಡಿ ಅಂತ ಹೇಳಿ ತುಂಬಾ ಜನ ನಿಮ್ಗೆ ಈ ತರ ಒಂದು ಕೆಲಸಗಳು ಮಾಡಿ ಅಂತ ಹೇಳ್ತಾರೆ. ಆ ಕೆಲಸಗಳು ನಿಮ್ಗೆ ಸಾಧ್ಯವಾಗಲ್ಲ, ಬಟ್ ಏನೋ ಒಂದು ಹೇಳ್ತಾರಲ್ಲ ಅಂತ ಒಂದು ನಂಬಿಕೆಯಿಂದ ನೀವು ಮಾಡಕ್ ಹೋಗ್ತೀರಾ. ಯಾಕೆ ಹೇಳ್ತಾರೆ ನಂಬಿಕೆಗಳನ್ನ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಯಾರೋ ಒಬ್ರು ಶ್ರೇಷ್ಠ ಫಿಲಾಸಫರ್ ಒಬ್ರು ಹೇಳಿದ್ದು ಜ್ಞಾಪಕವಂತ ಏನಪ್ಪಾ ಅಂತ ಹೇಳಿದ್ರೆ, ಜನರಿಗೆ ಯಾವ್ದಾದ್ರ ಮೇಲೆ ಒಂದು ಭಯ ಭಕ್ತಿ ಮತ್ತೆ ಏನೋ ಒಂದು ಅವ್ರಿಗೆ ಒಂದು ಅಂಕೆ ಮೂಡಿಸಬೇಕು ಅಂದ್ರೆ, ಒಂದು ಮೂಗ್ದಾರ ಹಾಕ್ಬೇಕು, ಜನರಿಗೆ ಒಂದು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನಂಬಿಸಿ ಅವ್ರನ್ನೆಲ್ಲ ಅದ್ರ ಕಡೆ ಅಟ್ರಾಕ್ಟ್ ಮಾಡಿ ಹಿಡಿದಿಟ್ಕೋಬೇಕು ಅನ್ನೋ ಒಂದು ಆಲೋಚನೆಯಿಂದ ಪೂಜೆ ಪುನಸ್ಕಾರ ನಂಬಿಕೆ ಅನ್ನೋದು ಬಂತು ಅಂತ ಆ ಫಿಲಾಸಫರ್ ಹೇಳಿದ್ರು. ಒಂದು ಪ್ರಕಾರದಲ್ಲಿ ಅದು ನಿಜನೂ ಆಗಿರ್ಬೋದು. ಯೋಚನೆ ಮಾಡಕ್ ಹೋದ್ರೆ ನಾನ್ ನಂಬಿರೋ ದೇವರು ಬೇರೆ ತರ ಇರುತ್ತೆ, ನೀವು ನಂಬಿರೋ ದೇವರು ಬೇರೆ ತರ ಇರುತ್ತೆ, ಇನ್ನೊಬ್ರು ಯಾರೋ ನಂಬಿರೋ ದೇವರು ಬೇರೆ ತರ ಇರುತ್ತೆ. ಯಾವುದನ್ನು ಹೆಚ್ಚಲ್ಲ, ಯಾವುದನ್ನು ಕಮ್ಮಿ ಅಲ್ಲ. ಅವರವರ ನಂಬಿಕೆಗೆ, ಅವರವರ ಒಂದು ಭಾವನೆಗಳಿಗೆ ನಾವು ನಂಬಿರೋ ದೇವರೇ ದೊಡ್ಡದು ಅಂತ ಹೇಳ್ಕೊಂಡು ನಾವು ಬಾಳ್ತಾ ಇದೀವಿ. ಹೀಗಿರ್ಬೇಕಾದ್ರೆ ಬಹಳ ಜನ ಆಸ್ ಎ ಸೆಡ್ ಮ್ಯಾನಿಪುಲೇಟರ್ಸ್ ಅಂತೀವಲ್ಲ, ಅವರು ಈ ದೇವರ ಹೆಸರನ್ನ ಹೇಳ್ಕೊಂಡು ನಿಮ್ಮ ಕೈಲಿ ಮಾಡಬಾರ್ದ ಕೆಲಸಗಳನ್ನ ಮಾಡ್ಸಕ್ ಹೋಗ್ತಾರೆ. ದಯವಿಟ್ಟು ಇಂಥವರಿಂದ ನೀವು ದೂರ ಇರಿ. ನಮಗೆ ಒಂದು ಸ್ವಂತ ನಂಬಿಕೆ ಅನ್ನೋದು ಇರಬೇಕು. ಹೌದು, ನಾನ್ ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋ ಒಂದು ಯೋಚನೆ ಕೂಡ ನಾವು ಮಾಡ್ಬೇಕು. ದೇವ್ರು ಹೇಳ್ದ ಅಂದ್ಬಿಟ್ಟು ಅವ್ರು ಮಾಡಬಾರ್ದ ಕೆಲಸ ಎಲ್ಲ ನಿಮ್ ಕೈಲಿ ಮಾಡ್ಸಕ್ ಹೋದ್ರೆ, ನೀವು ಅದನ್ನ ನಂಬಿ ಮಾಡಿದ್ರೆ ಯು ಆರ್ ಜಸ್ಟ್ ಬಿಕಮಿಂಗ್ ಎ ಸರ್ವೆಂಟ್ ಆಫ್ ದಟ್ ಮ್ಯಾನಿಪುಲೇಟರ್. ಯಾಕಂದ್ರೆ ಯಾವ ದೇವರು ಅಥವಾ ಯಾವುದೇ ಒಂದು ಶಕ್ತಿ ಕೂಡ ನಿಮಗೆ ಒಂದು ಕೆಟ್ಟ ಕೆಲಸ ಮಾಡಿ ಅಂತ ಹೇಳಲ್ಲ. ಇನ್ಫ್ಯಾಕ್ಟ್ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಮನಸ್ಸಿನಲ್ಲೇ ಅದು ಡಿಸೈಡ್ ಆಗುತ್ತೆ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ. ಈ ಬ್ರಹ್ಮಾಂಡದಲ್ಲಿ ಅನೇಕ ಶಕ್ತಿಗಳಿದಾವೆ ಆಯ್ತಾ. ಆಸ್ ಎ ಸೆಡ್, ನಾವು ಯಾವುದೋ ಒಂದು ಸೆಳೆತಕ್ಕೆ ಒಳಗಾಗಿ ಒಂದು ಶಕ್ತಿನ ನಾವು ಎಲ್ಲಾ ನಮ್ಮ ಆಗು ಹೋಗುಗಳಿಗೆ ಅದನ್ನ ಒಂದು ಸ್ಟ್ಯಾಂಡರ್ಡ್ ತರ ಇಟ್ಕೊಂಡ್ಬಿಡ್ತೀವಿ ಅಲ್ವಾ. ಇದನ್ನ ಮಾಡಿದ್ರೆ ದೇವ್ರು ಮೆಚ್ಚಲ್ಲ, ಇದನ್ನ ಮಾಡಿದ್ರೆ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ಒಂದು ಅಟ್ಯಾಚ್ಮೆಂಟ್ ನಾವು ಬೆಳೆಸ್ಕೊಂತೀವಿ ನಮ್ಮ ಒಂದು ದೇವ್ರ ಮಧ್ಯೆ. ಈ ನಮ್ಮ ಇಬ್ಬರ ಮಧ್ಯೆ ಯಾರಾದ್ರೂ ಮೂರನೇವ್ರ ಮಧ್ಯೆ